ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಕಾರ್ತಿಕ್, ನೀನು ಯೋಚನೆ ಮಾಡೋದೆಲ್ಲ ಬಿಟ್ಟು ಆಫೀಸ್ ಕಡೆ ಸ್ವಲ್ಪ ಗಮನ ಹರಿಸೋ. ನಾನು ಗಮನ ಕೊಡ್ತಾ ಇದ್ದೀನಲ್ಲಪ್ಪ. ಅದು ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸತ್ಯನಾದ್ರೂ ನೋಡಿ ಕಲ್ತ್ಕೊಳ್ಳೋ. ಅವಳು ಯಾವತ್ತಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಯಾವತ್ತೂ ಅದನ್ನು ಹಿಂದೆ ಇಡ್ತಿರ್ಲಿಲ್ಲ. ಅವಳು ಅಂದ್ಕೊಂಡಿದ್ದನ್ನು ಸಾಧಿಸ್ತಾಳೆ. ನೀನು ಅವಳು ಗಂಡ ಕಣೋ, ಹೇಗಿರಬೇಕು? ನಿನಗೀಗ ಆಫೀಸ್ ಜವಾಬ್ದಾರಿ ಅನ್ನೋದಿದೆ. ಹೆಂಡತಿ ಹೆಸರಲ್ಲಿ ಕೊರಕೊಂಡು ನೀನು ಅದನ್ನು ಮರೆತು ಬಿಡಬೇಡ ಕಣೋ. ಸತ್ತಿನಿಗೇನಾದರೂ ಈ ವಿಷಯ ಗೊತ್ತಾದರೆ ಕ್ಯಾಕರ್ಸ್ ಮೊಕ್ಕ ತುಂಬ ಉಗಿದು ಬಿಡ್ತಾಳೆ, ಗೊತ್ತಾ? ಅಪ್ಪ ಪ್ಲೀಸ್, ಎಷ್ಟು ಅಂತ ನನ್ನ ಸತ್ಯನ ಕಂಪೇರ್ ಮಾಡ್ತೀರಾ? ಈ ಮಾತನ್ನ ಕೇಳಿ 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 ಸಾಕಾಗೋಗಿದೆ. ಮನೇಲಿದ್ರೆ ಏನಂತೆ, ಆಫೀಸ್ ಕೆಲಸನೇ ತಾನೇ ಮಾಡ್ತಾ ಇರೋದು. ಎಲ್ಲ ಜವಾಬ್ದಾರಿನೂ ತಗೊಂಡಿದ್ದೀನಿ. ಏನ್ ಮಾಡ್ಬೇಕು ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ ಕಣೋ. ನಿನಗೆ ಸತ್ತಿನಿಂದ ಸ್ಫೂರ್ತಿ ಸಿಗಲಿ ಅಂತ ಅರ್ಥ ಮಾಡ್ಕೋ. ಅಪ್ಪ, ಸತ್ಯನಿಂದ ಇವನಿಗೆ ಸ್ಫೂರ್ತಿ ಸಿಗ್ತಿಲ್ಲ, ಬರೀ ಕಂಪ್ಯಾರಿಸನ್ ಸಿಗ್ತಿರೋದು. ಸತ್ಯನ್ ತರ ಇರು, ಸತ್ಯ ಮಾಡ್ದ ಹಾಗೆ ಮಾಡು, ಸತ್ಯ ನೋಡ್ ಕಲ್ತ್ಕೋ, ಅದು ಇದು. ಯಾಕಪ್ಪ, ನನ್ನ ತಮ್ಮಂಗೆ ಅವನದೇ ಆದ ಸ್ವಂತ ವ್ಯಕ್ತಿತ್ವನೇ ಇಲ್ವಾ? ಅವಳಿದ್ದ ಹಾಗೆ ಇವನು ಇರ್ಬೇಕಾ? ನೋಡು ಕೀರ್ತನ, ನಾನೇನೇ ಹೇಳಿದ್ರು ನನ್ನ ಮಗನ ಒಳ್ಳೇದಕ್ಕೋಸ್ಕರನೇ. ಅದಕ್ಕೆ ನೀನು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ. ಅಪ್ಪ, ಬೆಂಕಿ ಹಚ್ತಾ ಇರೋದು ನೀವುಗಳು. ನಾನು ನೋಡ್ತಾನೆ ಇದ್ದೀನಿ, ಸತ್ಯನ್ ಹೊಗಳೋ ನೆಪದಲ್ಲಿ ಎಲ್ಲರೂ ನನ್ನ ತಮ್ಮನ್ನ ಕಡೆಗಣಿಸ್ತಾ ಇದ್ದೀರಾ. ಪಾಪ ನೋಡಿ ಅವನನ್ನ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಅಲ್ಲ ಅಪ್ಪ, ನನಗೊಂದು ಮಾತು ಹೇಳಿ, ಕಾರ್ತಿಕ್ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಇವತ್ತು ಸತ್ಯ ಟ್ರೈನಿಂಗ್ ಹೋಗಕ್ ಆಗ್ತಿತ್ತಾ? ನನ್ನ ತಮ್ಮನಿಂದ ಸತ್ಯನೇ ಹೊರತು ಸತ್ಯನಿಂದ ನನ್ನ ತಮ್ಮ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಕೀರ್ತನಾ, ನೀನು ಇಲ್ಲದೆ ಇರೋದನ್ನೆಲ್ಲ ಸೇರಿಸ್ಕೊಂಡು ಮಾತಾಡಬೇಡ ಪ್ಲೀಸ್. ಚಿಕ್ಕಿ, ಇಲ್ಲದೆ ಇರೋದನ್ನ ನಾನು ಏನು ಮಾತಾಡಿದೆ? ಅಲ್ಲ, ಸತ್ಯ ಮಾತ್ರ ಎಲ್ಲ ಕೆಲಸನೂ ಮಾಡ್ತಾಳೆ, ನನ್ನ ತಮ್ಮ ಏನೂ ಕೆಲಸ ಮಾಡಲ್ಲ, ಕೆಲ್ಸಕ್ಕೆ ಬಾರ್ದು ಅನ್ನೋ ರೀತಿ ಮಾತಾಡಿದ್ರೆ ನನಗದೊಂದು ಚೂರು ಇಷ್ಟ ಆಗಲ್ಲ. ಸ್ವಲ್ಪ ಬಾಯಿ ಮುಚ್ತೀಯಾ? ಬರ್ತಾ ಬರ್ತಾ ನಿನ್ನ ನಾಲ್ಗೆ ಲಗಾಮಿಲ್ದೆ ಹರಿತಾ ಇದೆ. ತಂದಿಟ್ಟು ತಮಾಷೆ ನೋಡ್ಬೇಡ. ಸಾಕು, ಎಲ್ಲರೂ ನಿಲ್ಲಿಸ್ತೀರಾ? ಯಾವ ಗಳಿಗೆಲಿ ಸತ್ಯ ಟ್ರೈನಿಂಗ್ ಹೋದ್ಲು, ಅವಾಗ್ಲಿಂದ ಈ ಮನೆಯಲ್ಲಿ ನನಗೆ ನೆಮ್ಮದಿನೇ ಇಲ್ದಿರೋ ತರ ಆಗಿದೆ. ನೋಡಿದ್ರಾ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ ಅಂತ? ಇದಕ್ಕೆ ನಾನು ಹೇಳಿದ್ದು ಸತ್ಯನ್ ಜೊತೆ ಅವನನ್ನ ಕಂಪೇರ್ ಮಾಡಬೇಡಿ ಅಂತ. ಆದ್ರೆ ಪ್ರತಿ ಸಲನೂ ಏನೋ ಒಂದು ಜಸ್ಟಿಫಿಕೇಶನ್ ಕೊಡ್ತೀರಾ. ಪಾಪ ನನ್ನ ತಮ್ಮ. ಇದೇನಿದು ಗೊತ್ತಾ? ಇದೊಂಥರ ನಮ್ಮ ಜೀವ ಇದ್ದಂಗೆ. ಮನುಷ್ಯನಿಗೆ ಕೈ, ಕಾಲು, ಮೂಗು, ಬಾಯಿ ಹೇಗೆ ಮುಖ್ಯನೋ, ಪೊಲೀಸ್ ಆದವನಿಗೆ ಈ ಲಾಠಿ ಹಾಗೆ. ಲಾಟಿನಲ್ಲಿ ನಮ್ಮ ಪಕ್ಕ ಇರೋರ್ಗೆ ಒಂದು ಡೆಮೋ ಕೊಡೋ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಾರಮ್ಮ ಇಲ್ಲಿ. ನಿನ್ನೆ ಇಲ್ಲಿ ಟ್ರೈನಿಂಗ್ ಬಂದಿದ್ಯಾ ಅಥವಾ ಟೈಮ್ ಪಾಸ್ಗೆ ಬಂದಿದ್ಯಾ? ಸರ್, ಅದು ನಾನೇನಿಲ್ಲಿ ಕೋತಿ ಕುಣಿಸ್ತಾ ಇದ್ದೀನ? ಪಾಠ ಮಾಡೋವಾಗ ಗಮನ ಇಟ್ಟು ತಿಳ್ಕೋಬೇಕು, ಕೇಳ್ಕೋಬೇಕು ಅಂತ ಗೊತ್ತಾಗಲ್ವಾ? ಅದನ್ನ ಬಿಟ್ಟು ಇನ್ಯಾರೋ ನೋಡ್ಕೊಂಡು ಸನ್ನೆಯಲ್ಲಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಏನಕ್ಕೆ ಬೇಕು ನಿಮ್ಗೆಲ್ಲ ಕ್ಲಾಸು? ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ಚಟ ಪೈಸೆ 25 ಪುಷಪ್ ಮಾಡೋಗು. ಏನ್ ಮುಹೂರ್ತ ನೋಡ್ತಾ ಇದೀಯಾ? ಶುರು ಮಾಡು ಬೇಗ. ನಿಮ್ಮೆಲ್ರಿಗೂ ಇದು ಪಾಠ. ಯಾರಾದ್ರೂ ನಾನು ಕ್ಲಾಸ್ ತಗೊಳ್ಳೋವಾಗ
ಗುಸು ಗುಸು ಪಿಸು ಪಿಸು ಅಂತ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಪಾಪ ಸತ್ಯ, ಇಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ನೆಟ್ಗೆ 10 ಪುಷಪ್ ಮಾಡಕ್ ಬರಲ್ಲ. ನೀವೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತೀರಾ. ಗಂಡ ಮನೆ ಮಕ್ಕಳು ಅಂತ ಇರೋದ್ ಬಿಟ್ಟು ಪೊಲೀಸ್ ಆಗ್ತೀನಿ ಅಂತ ಬರೋದಲ್ಲ. ನೆಟ್ಗೆ 10 ಪುಷಪ್ ಮಾಡಕ್ ಬರಲ್ಲ, ಪೊಲೀಸ್ ಆಗ್ತೀಯ ನೀನು? ಪೊಲೀಸ್ ಆಗಕ್ಕೆ ತಾಕತ್ತು ಬೇಕು. ಇಷ್ಟು ದಿನ ಮನೇಲೇ ಇದ್ದೆ ಸರ್, ಈಗ ಕಲಿಯಕ್ ಬಂದಿದ್ದೀನಿ. ಓಹೋ, ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದೆಯಾ? ಸರ್, ಅವಳು ಆ ಥರ ಹೇಳ್ತಿರೋದಲ್ಲ ಸರ್. ನಾನು ನಿನ್ನ ಹತ್ರ ಕೇಳದ್ನ? ಮೈಂಡ್ ಯುವರ್ ಓನ್ ಬಿಸ್ನೆಸ್. ಎಲ್ರು ಡಿಸ್ಪೋಸ್. ಸತ್ಯ, ನೀನ್ ಯಾಕೆ ಯಾರಿಗೋ ಸನ್ನೆ ಮಾಡಕ್ ಹೋದೆ? ನಾನೇನು ಮಾಡಿಲ್ಲ ಚೇತ್ನ. ಆ ಸ್ವಾತಿ ಆ ಲಾಟಿಯಿಂದ ಪಕ್ಕದವ್ರಿಗೆ ಡೆಮೋ ತೋರ್ಸೋ ಹಂಗಿದ್ದಿದ್ರೆ ಹೇಗಿರ್ತಿತ್ತು ಅಂತ ಹೇಳಿದ್ಲು. ಅದಕ್ಕೆ ನಾನು ಕೋಪ ಮಾಡ್ಕೊಂಡು ಅವಳ ಕಡೆ ನೋಡ್ದೆ ಅಷ್ಟೇ. ಸಾರಿ ಸತ್ಯ, ಬೇಜಾರಾಯ್ತಾ? ಥ್ಯಾಂಕ್ ಯು ಸ್ವಾತಿ. ಓಯ್, ನಾನು ಯಾರಂತ ಗೊತ್ತಾಯ್ತಾ? ನಾನು ಮನ್ಸು ಮಾಡಿದ್ರೆ ಈ ಟ್ರೈನಿಂಗ್ ಕ್ಯಾಂಪಸ್ ನಿನ್ನ ಆಚೆ ಕಳಿಸ್ತೀನಿ. ಹುಷಾರ್. ಏ ಯು, ನಿನ್ ಫ್ರೆಂಡ್ನ ಚೆನ್ನಾಗಿ ನೋಡ್ಕೊ. ಸತ್ಯ, ನೀನ್ ಬೇಜಾರ್ ಮಾಡ್ಕೋಬೇಡ. ಬೇಕೋ ಬೇಡವೋ ಎಲ್ಲ ಕಡೆನೂ ಇಂಥವ್ರು ಇದ್ದೇ ಇರ್ತಾರೆ. ಏನೇ ಇದು? ಮನೇನೆ ಜಾತ್ರೆ ಮಾಡ್ತಾ ಇದ್ದಾಳೆ. ಜಾತ್ರೆ ಅಲ್ಲ ಅಜ್ಜಿ, ಪಾರ್ಟಿ ಸೆಟಪ್ಪು. ಅಯ್ಯೋ ಶಿವನೇ, ಮನೆಯಲ್ಲಿ ಪಾರ್ಟಿನ? ಏನ್ ಅಂದ್ರೆ ಇದು? ನಾನು ಹೋಗಿ ನನ್ನ ಸ್ಟೈಲಲ್ಲಿ ಬುದ್ಧಿ ಹೇಳ್ಬರ್ಲ? ಏ ಸುಮ್ಮನೆ ನಿಂತ್ಕೊಳ್ಳೆ, ಇವಳೊಬ್ಳು ಲೇಡಿ ಡಾನ್. ಓ, ಈಗ ಅವಳ ಭಾಗ ನಮ್ಮ ಭಾಗ ಅಂತ ಮಾಡ್ಕೊಂಡಾದ್ಮೇಲೆ ಅವಳ ಭಾಗದಲ್ಲಿ ಅವಳು ಏನಾದ್ರೂ ಮಾಡ್ಕೋಬೋದಲ್ಲ. ಅದನ್ನ ಹೋಗಿ ನಾವು ಕೇಳಕ್ಕಾಗತ್ತಾ? ಆದ್ರೂ ಇವಳು ಸರಿ ಇಲ್ಲ ಅಜ್ಜಿ. ನಮ್ಮ ಮಾವ ಅದೇನ್ ನೋಡ್ಬಿದ್ನೋ. ಅದು ಬೇಕಾ ಇವಾಗ? ಯಾರಿಗೋ ಕಾಯ್ತಾ ಇದ್ದಾಳೆ ಇವಳು. ಏನ್ ಎಲ್ರು ಹೀಗ್ ನೋಡ್ತಿದ್ದೀರಾ? ಇಲ್ಲೇನ್ ಕೋತಿ ಕುಣಿತಿದ್ಯಾ? ಕುಣಿಯಕ್ಕೆಲ್ಲ ರೆಡಿ ಆಗಿತ್ತಲ್ಲ, ಅದನ್ನ ನೋಡ್ತಾ ಇದ್ವಿ. ಬಾಲ, ನನಗ್ ಬೇಕಾಗಿರೋರು ಬರ್ತಿದ್ರೆ ಅವಳ ಬಾಯಿಗೆ ಬೀಗ ಹಾಕೊಂಡಿರ ಕೇಳು. ನೀವು ಅಷ್ಟೇ, ಹೆಂಗೆಂಗೋ ಆಡಿ ನನ್ನ ಮರ್ಯಾದೆ ಕಳಿಬೇಡಿ. ಅದೆಲ್ಲಿದೆಯೇ ನಿಂಗೆ ಕಳಿಯೋದಕ್ಕೆ? ಅಜ್ಜಿ, ಕೋಪ ಮಾಡ್ಕೊಂಡು ನನ್ನ ಮೂಡ್ನ ಹಾಳು ಮಾಡ್ಕೊಳಕ್ ನನಗಿಷ್ಟ ಇಲ್ಲ. ಅದಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏನು ಕಡ್ದು ಕಟ್ಟೆ ಹಾಕ್ತಾ ಇದ್ದ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.